ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ನಮ್ಮ ಸಿರ್ಸಿಯಲ್ಲಿ ನಡೆದಿರುವ ಫಲಪುಷ್ಪ ಪ್ರದರ್ಶನವನ್ನು ನೋಡ್ತಾ ಹೋಗೋಣ. ಮಾರ್ಚ್ 1, 2, 3ಕ್ಕೆ ಫಲಪುಷ್ಪ ಪ್ರದರ್ಶನ ಇತ್ತು ತೋಟಗಾರಿಕಾ ಇಲಾಖೆಯಲ್ಲಿ ಸಿರ್ಸಿಯಲ್ಲಿ. ಇದು ನಮ್ಮ ಗಾರ್ಡನ್ ಪ್ರಿಯರಿಗಂತೂ ಸಖತ್ ಕಣ್ಣಿಗೆ ಹಬ್ಬ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಎಲ್ಲಿ ನೋಡಿದ್ರು ಹೂವು. ಹಾಗೆ ನಾನು ಸೆಕೆಂಡ್ ಡೇ ಹೋಗಿದ್ದೆ, ನಾನು ಯುಕ್ತ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ಶು, ಸಂಡೇ ಇತ್ತಲ್ವಾ. ಸೊ ಈಗ ನಾವು ಹೂವಿನಿಂದ ಏನೆಲ್ಲ ಮಾಡಿದ್ದಾರೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ವಾ, ಎಲ್ಲಿ ನೋಡಿದ್ರು ಎಷ್ಟು ಚೆನ್ನಾಗಿರೋ ಹೂವಿನ ಗಿಡಗಳು. ಜೊತೆಗೆ ಇಲ್ಲಿ ಹೂವಿನ ರಂಗೋಲಿ ಹಾಕಿದ್ದಾರೆ. ಹಾಗೆ ತರಕಾರಿಯಿಂದ, ಹಣ್ಣಿನಿಂದ ಎಲ್ಲ ಕಲಾಕೃತಿಗಳನ್ನು ರೆಡಿ ಮಾಡಿಟ್ಟಿದ್ದಾರೆ ನೋಡೋಕ್ಕೆ. ನೋಡ್ತಾ ಇರ್ಬೋದು ಎದುರುಗಡೆ. ಹಾಗೆ ಒಂದಷ್ಟು ಫೋಟೋ ಫ್ರೇಮ್ಗಳನ್ನು ರೆಡಿ ಮಾಡಿದ್ರು ಹೂವಿನಿಂದ, ಫೋಟೋ ಬೂತ್ ಥರ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಕಡೆ ಫೋಟೋ ಬೂತ್ ಥರ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲರೂ ಫೋಟೋ ತೆಗೆಯೋದ್ರಲ್ಲಿ ತುಂಬ ಬ್ಯೂಸಿ. ಸಿಕ್ಕಾಪಟ್ಟೆ ಜನರು ಇಲ್ಲೇ ಈ ಪ್ಲೇಸಲ್ಲೇ ಸುಮಾರು ಜನರು ಇದ್ದರು. ಯುಕ್ತ ಕೂಡ ನಿಂತ್ಕೋತಾ ಇರಲಿಲ್ಲ. ಸೊ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಅಲ್ಲಿಂದ ಯಾವ್ಯಾವ ಸ್ಟಾಲ್ ಬಂದಿದೆ ನೋಡೋಣ ಅಂತ ಹೊರಟ್ವಿ. ಕೊನೆಯವರೆಗೂ ನೋಡಿ ಯಾವ್ಯಾವ ಸ್ಟಾಲ್ ಬಂದಿದೆ ಅಂತೆಲ್ಲ ನೋಡ್ತಾ ಹೋಗೋಣ. ಹಾಗೆ ನೋಡ್ತಾ ಇರ್ಬೋದು ನೋಡಿ, ಲೈಟಿಂಗ್ಸು ಮತ್ತು ನ್ಯಾಚುರಲ್ ಲೈಟಿಂಗ್ಸು ಜೊತೆಗೆ ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾತಾವರಣ ಕೂಡ ಸಖತ್ತಾಗಿತ್ತು. ಹೂವಿನಿಂದ ಮಾಡಿರೋ ಕಲಾಕೃತಿಗಳನ್ನ ನೋಡಿಕೊಂಡು ಇವಾಗ ನಾವು ಸ್ಟಾಲ್ ಹತ್ರ ಬಂದ್ವಿ. ಎಷ್ಟೊಂದೆಲ್ಲ ಸ್ಟಾಲನ್ನು ಹಾಕಿದ್ದಾರೆ. ಹಾಗೆ ಜನಸಾಗರ ಕೂಡ ನೋಡಿ, ಫುಲ್ ರಶ್ಶು.
ಸ್ವಯಂ ಕಲ್ಪ ದಂತ ಮಂಜರಿ ಅಂತ ಹೇಳಿ ಹಾಂ ಪೂರ್ತಿಯಾಗಿ 100% ಹರ್ಬಲ್ ಮನೆಯಲ್ಲೇ ದೊಡ್ಡ ಮಾಡಿರೋ ಕೇಳಿ ಹಾಂ ಸೊ ಇದು ಭತ್ತದ ಸಿಪ್ಪೆಯ ಹೊಟ್ಟಿಂದ ತಯಾರಿಸಿರುವಂಥದ್ದು. ಅದನ್ನ ಸುಟ್ಟು ಬೂದಿಗೆ ಈ ತರ ತುಳಸಿ, ಪಚ್ಚಕರ್ಪೂರ, ಯಾಲಕ್ಕಿ, ಲವಂಗ, ಕಾಳು ಮೆಣಸು ಅದನ್ನೆಲ್ಲ ಹಾಕಿ ಮಾಡಿರುವಂಥದ್ದು. ಆಕ್ಚುಲಿ ಟೂತ್ ಪೇಸ್ಟ್ ಅಲ್ಲಿ ಎಷ್ಟು ಕೆಮಿಕಲ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಪೂರ್ತಿಯಾಗಿ ಕೆಮಿಕಲ್ಸ್ ಇರುತ್ತೆ. ಈಗ ಮಕ್ಕಳಿಗೆ ಆಕ್ಚುಲಿ ತಿಕ್ಸಕ್ ಹೋದ್ರೆ ಅವ್ರು ತಿಂದು ಬಿಡ್ತಾರೆ ಟೂತ್ ಪೇಸ್ಟ್ ಅನ್ನೇ. ನಮ್ಗೆ ಗೊತ್ತಿಲ್ಲ ಎಷ್ಟೋ ಕೆಮಿಕಲ್ಸ್ ನಮ್ಮ ಹೊಟ್ಟೆಗೆ ಹೋಗುತ್ತೆ, ಮಕ್ಕಳ ಹೊಟ್ಟೆಗೆ ಹೋಗುತ್ತೆ, ಅದರಿಂದ ಸೈಡ್ ಇಫೆಕ್ಟ್ಸ್ ಬಹಳ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಅಂತ ಹೇಳಿ ನಾವು ಒಂದು ಮನೆಯಲ್ಲೇ ತಯಾರಿಸಿದ್ದೀವಿ ಒಂದು ಹೊಸ ಕ್ರಾಂತಿ, ಮರಳಿ ಪರಿಸರದೆಡೆಗೆ ಅಂತೇಳಿ. ಸೊ ಇದನ್ನೇ ಯೂಸ್ ಮಾಡೋದ್ರಿಂದ ನಮ್ಮ ಬಸಡು, ದಂತ, ಹಲ್ಲು ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಮಕ್ಕಳಿಗೂ ಕೂಡ ಯಾವುದೇ ರೀತಿಯ ಕೆಮಿಕಲ್ಸ್ ಹೊಟ್ಟೆಗೆ ಹೋಗಲ್ಲ, ಸೈಡ್ ಇಫೆಕ್ಟ್ಸ್ ಆಗಲ್ಲ, ಮತ್ತು ಅವರ ಹಲ್ಲು ಕೂಡ ಸ್ಟ್ರಾಂಗ್ ಆಗುತ್ತೆ, ದಂತಕ್ಷಯ ಉಂಟಾಗೋದಿಲ್ಲ. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟನ್ನು ನೀವು ಕೂಡ ಯೂಸ್ ಮಾಡಿ, ನಿಮ್ಮ ಮಕ್ಕಳಿಗೂ ತೋರಿಸಿ, ಹಾಗೆ ನಮ್ಮ ಒಂದು ಈ ಪ್ರಾಡಕ್ಟನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹೇಳಿದ್ರಲ್ಲ, ನೀವು ಕೂಡ ದಂತ ಮಂಜರಿ ಬೇಕಾದರೆ ತೊಗೋಬೋದು, ಮನೆಯಲ್ಲೇ ತಯಾರಿಸಿದ್ದಂತೆ. ಯುಕ್ತ ಕೂಡ ಮುಂದೆ ಓಡ್ತಾ ಇದ್ಲು, ಜಾಸ್ತಿ ಡೀಟೇಲ್ ಆಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾವ್ಯಾವ ಶಾಪ್ ಬಂದಿದೆ ಅಂತ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಗೊತ್ತಿಲ್ಲ, ಹಾಗೆ ಮೇಲ್ಗಡೆಯಿಂದ ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡು ಹಲೋ. ಹಾಗೆ ಇದು ಶಿಗಳ್ಳಿ ಕೋಲ್ಡ್ ಡ್ರಿಂಕ್ಸ್ ಹೌಸ್. ಒಂದು ಕಾಲದಲ್ಲಿ ಶಿಗಳ್ಳಿ ಸ್ಟೋರ್ಸ್ ಅಂತ ಫೇಮಸ್ ಆಗಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಇವ್ರದ್ದು ಕೂಡ ಸ್ಟಾಲ್ ಇತ್ತು. ಇಲ್ಲಿ ಮ್ಯಾಂಗೋ ಜ್ಯೂಸ್ ಮತ್ತು ಬೆಡಂಗನ್ನು ಕೊಡ್ತಾಯಿದ್ರು 50 ರೂಪೀಸ್ಗೆ. ಹಾಗೆ ಇವ್ರದ್ದು ಕಷಾಯ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ಹಾಗೆ ಚಿಪ್ಸ್ ಮಸಾಲ ಎಲ್ಲ ಸೇಲ್ ಮಾಡ್ತಾರೆ ಇವರು. ಅಗೇನ್ ಕಮ್ ಬ್ಯಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಮನೆಯಲ್ಲೇ ಮಾಡಿದ ಮಸಾಲ ಪುಡಿಗಳೆಲ್ಲ ಸಿಗುತ್ತೆ ಇವ್ರ ಹತ್ರ. ಹಲೋ ಹಾಯ್ ಯಾರದು ಪುಟಾಣಿ ಪುಟಾಣಿ ಹಾಯ್ ನಾಲ್ಕು ಬಚ್ಚೆ ಜ್ಯೂಸ್ ಮ್ಯಾಂಗೋ ಜ್ಯೂಸ್. ನಿಮ್ಗೇನಾದರೂ ಮನೆಯಲ್ಲೇ ತಯಾರಿಸಿದ ಮಸಾಲ ಪುಡಿಗಳೆಲ್ಲ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದರಲ್ಲಿದೆ. ತಿರುಗಿ ಎಲ್ಲಿ ನಿಮ್ಮದು ಕುಂಬಾಚಿಗೆ? ಹಾಂ ಹಾಂ ಹಾಂ. ಹಾಗೆ ಸುಮಾರು ಜನ ವ್ಯೂವರ್ಸ್ ಎಲ್ಲ ಬಂದು ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಜನ ದೂರದಿಂದ ಕಂಡು ಹಾಯ್ ಹೇಳಿ ಬಂದು ಮಾತಾಡಿಸಿ ಎಲ್ಲ ಮಾಡಿದರು. ಥ್ಯಾಂಕ್ ಯು. ಹಾಗೆ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಮತ್ತು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.